ಆಕ್ಸೆಂಚರ್‌ನಂತಹ ದೊಡ್ಡ ಕಂಪನಿಲಿ ಉದ್ಯೋಗ ಬೇಕು ಅನ್ನೋದು ಹಲವರ ಕನಸಾಗಿರುತ್ತೆ. ನೀವು ಇದೇ ಆಸೆ ಇಟ್ಕೊಂಡಿದ್ರೆ ಎಐ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಯಾಕಂದ್ರೆ ಜಾಗತಿಕ ಸಲಹಾ ಸಂಸ್ಥೆ ಆಕ್ಸೆಂಚರ್ ಕಳೆದ 3 ತಿಂಗಳಲ್ಲಿ 11,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ವಜಾಗೊಳಿಸಿದೆ. ಕಂಪನಿಯೇ ಹೇಳಿರುವಂತೆ ಈ ವಜಾಗೊಳಿಸುವಿಕೆಯ ಮುಖ್ಯ ಕಾರಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕೃತಕ ಬುದ್ಧಿಮತ್ತೆ ಯುಗಕ್ಕೆ ಆಕ್ಸೆಂಚರ್ ಸಜ್ಜಾಗಲು ಹೊರಟಿದ್ದು ತನ್ನ ಎಂಪ್ಲಾಯಿಗಳಿಗೆ ಎಐ ಕ್ಷೇತ್ರದಲ್ಲಿ ತರಬೇತಿ ನೀಡ್ತಾ ಇದೆ. ಆದ್ರೆ ಈ ಎಐ ಎಲ್ಲರ ತಲೆಗೂ ಹೋಗ್ಬೇಕಲ್ಲ. ಸೊ ಯಾರಿಗೆಲ್ಲ ಎಐ ಟ್ರೈನಿಂಗ್ ನೀಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಎಂಪ್ಲಾಯಿಗಳನ್ನ ವಜಾ ಮಾಡಲಾಗ್ತಿದೆ. ಇನ್ನು ಈ ಲೇ ಆಫ್ ಪ್ರೊಸೀಜರ್ ಮುಂಬರುವ ನವೆಂಬರ್ ವರೆಗೂ ಕಂಟಿನ್ಯೂ ಆಗಲಿದೆ. ಎಐ ಕೌಶಲ್ಯವಿಲ್ಲದವರನ್ನ ಕೈ ಬಿಡಲಾಗ್ತಿದೆ ಅಂತ ಸಿಇಒ ಜೂಲಿ ಸ್ವೀಟ್ ಸ್ಪಷ್ಟಪಡಿಸಿದ್ದು, 5,50,000ಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಈಗಾಗಲೇ ಜನರೇಟಿವ್ ಎಐ ತರಬೇತಿಯನ್ನ ಸಹ ನೀಡಿರುವುದಾಗಿ ತಿಳಿಸಿದ್ದಾರೆ. ಕಂಪನಿಯ ಪುನರ್ರಚನೆಯಲ್ಲಿ ಬೇರ್ಪಡಿಕೆ ವೆಚ್ಚ ಕೂಡ ಸೇರಿದೆ. ಲೇ ಆಫ್ನಿಂದಾಗಿ ಕಂಪನಿಗೆ ಸುಮಾರು $100 ಕೋಟಿ ಉಳಿತಾಯವಾಗಲಿದೆ ಅಂತ ಕಂಪನಿ ಹೇಳಿದೆ. ಈ ಕ್ರಮದಿಂದಾಗಿ ಕಂಪನಿಯ ಒಟ್ಟು ಉದ್ಯೋಗಿಗಳ ಸಂಖ್ಯೆ 7,91,000ದಿಂದ 7,79,000ಕ್ಕೆ ಇಳಿಕೆಯಾಗಿದೆ.